ಶೇಖ್ ಹಸೀನಾ ಕಾಲದ ಸತ್ಯದ ಅನಾವರಣ, ಜನರ ದಿಢೀರ್ ನಾಪತ್ತೆಯ ರಹಸ್ಯ. ಬಾಂಗ್ಲಾದ ಜನರು ಇದ್ದಕ್ಕಿದ್ದಂತೆ ಮಾಯವಾಗ್ತಿದ್ರು. ಎಲ್ಲಿಗೆ ಹೋದ್ರು, ಯಾಕೆ ಹೋದ್ರು, ಯಾವ ಕಾರಣಕ್ಕೆ ಅವರು ನಾಪತ್ತೆಯಾದ್ರು ಅನ್ನೋದು ನಿಗೂಢವಾಗಿ ನಡೆದು ಹೋಗ್ತಿತ್ತು. ಅಂತ ಎಲ್ಲ ಪ್ರಕರಣಗಳ ಹಿಂದೆಯೂ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಕೈವಾಡ ಇರೋದನ್ನ ವರದಿಯು ಬಹಿರಂಗಪಡಿಸಿದೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರಕ್ಕೆ ತನಿಖಾ ಸಮಿತಿಯು ಸತ್ಯದ ಅನಾವರಣ ಎಂಬ ವರದಿಯನ್ನ ಸಲ್ಲಿಕೆ ಮಾಡಿದೆ. ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚಿಸಿರುವ ತನಿಖಾ ಆಯೋಗವು ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದೆ. ಆ ವರದಿಯ ಪ್ರಕಾರ ಬಲವಂತದ ನಾಪತ್ತೆ, ಚಿತ್ರಹಿಂಸೆ ಸೇರಿದಂತೆ ಹತ್ಯೆ ಪ್ರಕರಣಗಳಲ್ಲಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಕೈವಾಡ ಇರೋದು ಗೊತ್ತಾಗಿದೆ. ಶೇಖ್ ಹಸೀನಾ ವಿರುದ್ಧ ಬರೋಬ್ಬರಿ 3500ಕ್ಕೂ ಹೆಚ್ಚು ಪ್ರಕರಣಗಳು, ಬಲವಂತದ ನಾಪತ್ತೆ ಪ್ರಕರಣಗಳು ಕೇಳಿಬಂದಿವೆ ಅಂತ ತನಿಖಾ ಆಯೋಗವು ವರದಿಯಲ್ಲಿ ಹೇಳಿದೆ. ಶೇಖ್ ಹಸೀನಾ ಅವರು ಬಲವಂತದ ನಾಪತ್ತೆ ಪ್ರಕರಣಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂಬುದಕ್ಕೆ ಆಯೋಗವು ಪುರಾವೆಗಳನ್ನ ಕಂಡುಕೊಂಡಿದೆ ಅಂತ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ಅವರ ಕಚೇರಿಯು ಪ್ರಕಟಣೆಯಲ್ಲಿ ತಿಳಿಸಿದೆ. ಶೇಖ್ ಹಸೀನಾ ಅವರ ಆಡಳಿತಾವಧಿಯಲ್ಲಿದ್ದ ರಕ್ಷಣಾ ಸಲಹೆಗಾರ ನಿವೃತ್ತ ಮೇಜರ್ ಜನರಲ್ ತಾರಿಕ್ ಅಹಮದ್ ಸಿದ್ದಿಕ್, ರಾಷ್ಟ್ರೀಯ ದೂರಸಂಪರ್ಕ ವಿಭಾಗದ ಮಾಜಿ ಮಹಾನಿರ್ದೇಶಕ ಮತ್ತು ಮೇಜರ್ ಜನರಲ್ ಜಿಯಾ ಉಲ್ ಅಕ್ಸಾನ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಮೊನೀರುಲ್ ಇಸ್ಲಾಂ ಮತ್ತು ಮೊಹಮ್ಮದ್ ರಶೀದ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳನ್ನ ವಜಾಗೊಳಿಸಿ ಅಂತ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಆದೇಶ ಮಾಡಿದೆ. ನಿಗೂಢ ಕಾರ್ಯಾಚರಣೆ ನಡೆಸುತ್ತಿದ್ದ RAB ವ್ಯವಸ್ಥಿತವಾಗಿ ನಡೀತಿತ್ತು ನಾಪತ್ತೆ. ಜನರ ನಾಪತ್ತೆ ಪ್ರಕರಣಗಳಲ್ಲಿ ಶೇಖ್ ಹಸೀನಾ ಅವರು ಪ್ರಮುಖ ಸೂಚನೆಗಳನ್ನ ಕೊಡ್ತಿದ್ರು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ಮಾಜಿ ಸೇನಾಧಿಕಾರಿಗಳು ಹಾಗೂ ಹಲವು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ತಲೆಮರೆಸಿಕೊಂಡಿದ್ದಾರೆ. ಆಗಸ್ಟ್ 5ರಂದು ವಿದ್ಯಾರ್ಥಿ ಸಂಘಟನೆಗಳ ಹೋರಾಟವು ಜೋರಾಗಿ ಹಸೀನಾ ಅವರ ಅವಾಮಿ ಲೀಗ್ ಆಡಳಿತವು ಕೊನೆಯಾಗ್ತಿದ್ದಂತೆ ಬಹಳಷ್ಟು ಮಂದಿ ಅಧಿಕಾರಿಗಳು ಪರಾರಿಯಾಗಿದ್ದಾರೆ. ಅವರೆಲ್ಲರೂ ವಿದೇಶಗಳಲ್ಲಿ ತಲೆಮರೆಸಿಕೊಂಡಿರೋ ಸಾಧ್ಯತೆ ಇರುವುದಾಗಿ ವರದಿಯಾಗಿದೆ. ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮೈನುಲ್ ಇಸ್ಲಾಂ ಚೌಧರಿ ಅವರು ಈಗಿನ ಸತ್ಯಶೋಧನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಬಾಂಗ್ಲಾ ಸರ್ಕಾರಕ್ಕೆ ನಾಪತ್ತೆಯ ಪ್ರಕರಣಗಳ ಬಗ್ಗೆ ವಿವರ ಕೊಟ್ಟಿದ್ದು, ಇಂಥ ಪ್ರಕರಣಗಳಲ್ಲಿ ವ್ಯವಸ್ಥಿತವಾದ ಕಾರ್ಯಾಚರಣೆ ನಡೆಯುತ್ತಿರೋದು ಗೊತ್ತಾಗುತ್ತೆ. ಬಲವಂತವಾಗಿ ಜನರನ್ನ ನಾಪತ್ತೆ ಮಾಡುವುದು ಗೊತ್ತಾಗದ ರೀತಿಯಲ್ಲಿ ನಡೆಯಲು ವ್ಯವಸ್ಥೆ ರೂಪಿಸಲಾಗಿತ್ತು. ಯಾರು ಜನರನ್ನ ನಾಪತ್ತೆ ಮಾಡ್ತಿದ್ರು ಅಥವಾ ಸೂಚಿಸಿದ ವ್ಯಕ್ತಿಯನ್ನ ಸಾಯಿಸ್ತಿದ್ರು ಅವರಿಗೆ ಸಂತ್ರಸ್ತರ ಬಗ್ಗೆ ಯಾವುದೇ ಸುಳಿವು ಇರುತ್ತಿರಲಿಲ್ಲ ಅಂತ ತಿಳಿಸಿದ್ದಾರೆ. ಪೊಲೀಸರ ಅಪರಾಧ ನಿಯಂತ್ರಣ ತಂಡವಾದ ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ ಅನ್ನ ನಿರ್ಬಂಧಿಸುವಂತೆಯೂ ಈ ತನಿಖಾ ಸಮಿತಿಯು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. RAB ಅಥವಾ ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ಗೆ ಎಲ್ಲ ಭದ್ರತಾ ಸಂಸ್ಥೆಗಳಿಂದಲೂ ಉತ್ತಮ ವ್ಯಕ್ತಿಯನ್ನ ಆಯ್ದು ನಿಯೋಜನೆ ಮಾಡಲಾಗ್ತಿತ್ತು. ಸೇನಾಪಡೆ, ನೌಕಾಪಡೆ, ವಾಯುಪಡೆ, ಪೊಲೀಸರು ಹಾಗೂ ಇತರೆ ಭದ್ರತಾ ಸಂಸ್ಥೆಗಳಿಂದ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿ ತಂಡವಾಗಿ ರೂಪಿಸಲಾಗ್ತಿತ್ತು. ಅವರೆಲ್ಲರೂ ಜೊತೆಯಾಗಿ ನಿರ್ದಿಷ್ಟ ವ್ಯಕ್ತಿಯನ್ನ ನಾಪತ್ತೆ ಮಾಡ್ತಿದ್ರು. ಅವರನ್ನ ನಿಗೂಢ ಸ್ಥಳಗಳಲ್ಲಿ ಬಂಧನದಲ್ಲಿ ಇಡೋದು ಹಾಗೂ ಹಿಂಸೆ ಕೊಡುವುದನ್ನು ನಡೆಸ್ತಿದ್ರು ಅಂತ ಆರೋಪಿಸಲಾಗಿದೆ. ಈವರೆಗೂ ಒಟ್ಟು 1676 ಬಲವಂತದ ನಾಪತ್ತೆ ಪ್ರಕರಣಗಳ ಪೈಕಿ 758 ಪ್ರಕರಣಗಳ ವಿಚಾರಣೆ ನಡೆಸಲಾಗಿದೆ. ಅವರಲ್ಲಿ 200 ಜನರು ಈವರೆಗೂ ವಾಪಸ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ ಅಂತ ತನಿಖಾ ಸಮಿತಿಯು ಉಲ್ಲೇಖಿಸಿದೆ.